ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಹೊರಗಡೆ ವಾತಾವರಣ ಎಲ್ಲ ಈ ಥರ ಇದೆ ನೋಡಿ. ಈ ಥರ ಈಗ ಬಿಸಿಲು ಬರ್ತಾ ಇದೆ ನೋಡಿ. ಹಾಗೆ ಒಳಗಡೆ ಬಂದೆ, ಚಹಾ ಎಲ್ಲ ಕುಡಿದು ಆಯಿತು. ಈಗ ಸ್ವಲ್ಪ ವಾಕಿಂಗಿಗೆ ಹೋಗಿ ಬರಬೇಕು. ಹಾಗೆ ಸ್ವಲ್ಪ ಮನೆಯೆಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದೆ ನೋಡಿ ಎಲ್ಲ ವಾತಾವರಣ, ಬೆಳಗ್ಗಿನ ವಾತಾವರಣ. ಈಗ ನೋಡಿ ವಾಕಿಂಗಿಗೆ ಬಂದೆ. ಹಾಗೆ ಇಲ್ಲೇ ಸ್ವಲ್ಪ ನೇಚರ್ ಜೊತೆ ಎಲ್ಲ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ನೇಚರ್ ನೋಡ್ತಾ ಇದ್ದರೆ ಎಷ್ಟೋ ಮನಸ್ಸಿಗೆ ಖುಷಿ ಆಗುತ್ತೆ, ಗಿಡಗಳನ್ನೆಲ್ಲ ನೋಡ್ತಾ ಇದ್ದರೆ. ಹಾಗೆ ವಾಕಿಂಗ್ ಮಾಡೋದರಿಂದ ನಾವು ಕೂಡ ತುಂಬಾ ಆ್ಯಕ್ಟಿವ್ ಆಗಿರ್ತೀವಿ. ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋದರಿಂದ ನಾವು ಎಷ್ಟೋ ಕೆಲಸ ಮಾಡ್ಬೋದು ಆರಾಮಾಗಿ. ವಾಕಿಂಗ್ ಮಾಡೋದರಿಂದ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ಎಲ್ಲರೂ ವಾಕಿಂಗನ್ನು ಮಾಡಿ ನಿಮ್ಮ ಹೆಲ್ತನ್ನು ಚೆನ್ನಾಗಿಟ್ಟುಕೊಳ್ಳಿ. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ ನೋಡಿ. ಆರೋಗ್ಯ ಸರಿ ಇಲ್ಲ ಅಂದರೆ ಏನಿದ್ರೂ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಎಲ್ಲರೂ ಚೆನ್ನಾಗಿ ವಾಕಿಂಗನ್ನು ಮಾಡಿ ನೋಡಿ. ಈ ಥರ ಇದೆ ಎಲ್ಲ ವಾತಾವರಣ. ಈಗ ನೋಡಿ, ಇವತ್ತು ನಾನು ಬೆಣ್ಣೆ ತೆಗೆದು ತುಪ್ಪ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಮನೆಯಲ್ಲಿ ತಂದಿರೋ ಹಾಲನ್ನು ಬಿಸಿ ಮಾಡಿ ಫ್ರಿಜ್ಜಲ್ಲಿಟ್ಟು ಅದರ ಮೇಲೆ ಬಂದಿರುವ ಕೆನೆಯನ್ನು ಡೈಲಿ ತೆಗೆದಿಡ್ತಾ ಇದ್ದೆ. ಈಗ ಇಷ್ಟು ಆಗಿದೆ ನೋಡಿ, ಕೆನೆ ಇಷ್ಟು ಕೆನೆ ಆಗಿದೆ. ಇವತ್ತು ಇದನ್ನು ಬೆಣ್ಣೆ ತೆಗೆದು ತುಪ್ಪ ಮಾಡೋಣ ಅಂತ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ ನೋಡಿ. ಈ ಥರ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನೋಡಿ. ಮನೆಯಲ್ಲೇ ಮಾಡಿರುವ ತುಪ್ಪ ತುಂಬಾ ಚೆನ್ನಾಗಿರುತ್ತೆ, ಯಾವ ಕೆಮಿಕಲ್ಲು ಇರಲ್ಲ, ಏನೂ ಇರಲ್ಲ. ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಮೇಲೆ ಅದು ಬೆಣ್ಣೆ ಚೆನ್ನಾಗಿ ಬಂದಿರುತ್ತೆ. ಬೆಣ್ಣೆ ಅದನ್ನು ತೆಗೆದು ನಾವು ಚೆನ್ನಾಗಿ ತೊಳೆದು ಕ್ಲೀನಾಗಿ ತೊಳ್ಕೊಬೇಕು. ಒಂದು 4-5 ಸಲ ಚೆನ್ನಾಗಿ ತೊಳ್ಕೊಬೇಕು. ಸ್ವಲ್ಪ ವಾಸನೆ ಬಂದಿರುತ್ತೆ, ಹಾಲಿನ ವಾಸನೆ ಎಲ್ಲ, ಅದು ಹೋಗುವವರೆಗೂ ನಾವು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು. ಈಗ ನೋಡಿ, ಬೆಣ್ಣೆ ಬಂದಿದೆ. ಮೊದಲೆಲ್ಲ ಕಡ್ಗೋಲು ತೊಗೊಂಡು ಬೆಣ್ಣೆನ ತೆಗಿತಾ ಇದ್ದರು. ಈಗ ಆ ಕಷ್ಟ ಇಲ್ಲ ನೋಡಿ. ಮಿಕ್ಸಿಗೆ ಹಾಕಿದರೆ ಸಾಕು. ಫ್ರಿಜ್ ಇದ್ದರೆ ಅನುಕೂಲ. ಫ್ರಿಜ್ ಇದ್ದವರು ಎಲ್ಲನೂ ಕೆನೆನ ತೆಗೆದಿಟ್ಟು ಒಂದೇ ಸಲ ಕೆನೆ ತುಂಬ ಆದಮೇಲೆ ಈ ಥರ ಮಿಕ್ಸಿಲಿ ಹಾಕ್ಕೊಂಡ್ರೆ ಬೆಣ್ಣೆ ಒಂದು 5 ನಿಮಿಷದಲ್ಲೇ ಬೆಣ್ಣೆ ರೆಡಿ ಆಗುತ್ತೆ. ಆಮೇಲೆ ಅದನ್ನು ಬೆಣ್ಣೆಯನ್ನು ಕ್ಲೀನಾಗಿ ತೊಳೆದು ಚೆನ್ನಾಗಿ ತೊಳೆದು ಆಮೇಲೆ ತುಪ್ಪ ಕರಗಿಸ್ಬೋದು. ತುಂಬಾ ಸುಲಭ ಇದೆ ಈಗ ಬೆಣ್ಣೆ ತೆಗೆದು ತುಪ್ಪ ಮಾಡೋದು. ಈಗ ನೋಡಿ, ಬೆಣ್ಣೆ ಬಂದಿದೆ. ಈಗ ನೋಡಿ, ಈ ರೀತಿ ಎಲ್ಲ ಬೆಣ್ಣೆನೂ ಬಂದಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೆಣ್ಣೆ. ಇದನ್ನು ತೆಗೆದು ನಾವು ಕ್ಲೀನಾಗಿ ತೊಳ್ಕೊಬೇಕು. ಹಾಲಿನ ವಾಸನೆ ಹೋಗುವವರೆಗೂ ನಾವು ಇದನ್ನು ತೊಳ್ಕೊಬೇಕು ಚೆನ್ನಾಗಿ. ಈಗ ನೋಡಿ, ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಒಂದು ಪಾತ್ರೆ ಸ್ವಲ್ಪ ದೊಡ್ಡದಾಗಿ ಇರಬೇಕು, ಯಾಕಂದರೆ ಬೆಣ್ಣೆ ಉಕ್ಕಿ ಬಂದುಬಿಡುತ್ತೆ. ಅದಕ್ಕೆ ಪಾತ್ರೆ ಸ್ವಲ್ಪ ದೊಡ್ಡದಾಗಿದ್ದರೆ ಒಳ್ಳೆಯದು ನೋಡಿ. ಈ ಥರ ಎಲ್ಲನೂ ನಾವು ಕ್ಲೀನಾಗಿ ಇದನ್ನು ತೊಳ್ಕೊಬೇಕು. ಎಲ್ಲ ಕೈಯಿಂದ ಎಲ್ಲ ಇದು ಮಾಡಿಕೊಂಡು ಹಾಲಿನ ಅಂಶ ಎಲ್ಲ ಹೋಗುವವರೆಗೂ ನಾವು ಕೈ ಆಡಿಸಿ ಬೆಣ್ಣೆನ ಎಲ್ಲ ಕ್ಲೀನಾಗಿ ತೊಳ್ಕೊಬೇಕು ನೋಡಿ. ಈಗೆಲ್ಲನೂ ತೊಳ್ಕೊಂಡಿದ್ದೀನಿ.
ತೊಳ್ಕೊಂಡು ಈಗ ಕರಗಿಸೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಕರಗ್ತಾ ಇದೆ. ಈಗ ಅದರಲ್ಲಿ ಚಟ ಚಟ ಅಂತ ಶಬ್ದ ಬರ್ತಾ ಇರುತ್ತೆ. ಆ ಶಬ್ದ ಹೋಗುವವರೆಗೂ ನಾವು ಇದನ್ನು ಹಾಗೆ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು. ಆ ಶಬ್ದ ಹೋಗುವವರೆಗೂ ನಾವು ಕರಗಿಸ್ಬೇಕು. ಆ ಶಬ್ದ ಯಾವಾಗ ನಿಲ್ಲುತ್ತೆ ನೋಡಿ, ಆವಾಗ ತುಪ್ಪ ಬಂದಿದೆ ಅಂತ ಅರ್ಥ. ಈಗ ನೋಡಿ ಅದರಲ್ಲಿ ಚಟ 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 ಅಂತ ಶಬ್ದ ಬರ್ತಾನೆ ಇದೆ. ಅದು ಸ್ಟಾಪ್ ಆಗಬೇಕು. ನೋಡಿ ಆ ಚಟ ಚಟ ಶಬ್ದ ಎಲ್ಲ ಸ್ಟಾಪ್ ಆಗಬೇಕು. ಆವಾಗ ಬೆಣ್ಣೆ ಬಂದಿದೆ ಅಂತ ಅರ್ಥ. ಶಬ್ದ ನಿಲ್ತು ಅಂದ ಕೂಡಲೇ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ನೋಡಿ ಈಗ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಈ ಚಟ ಚಟ ಎಲ್ಲ ಶಬ್ದ ಮುಗಿಯೋದಕ್ಕೆ ಬಂದಿದೆ. ಈಗ ಅದಕ್ಕೆ ನಾವು ತುಳಸಿ ಮತ್ತು ಒಂದು ಅರಶಿನ ಎಲೆ ಹಾಕ್ಕೋಬೇಕು. ಎಲ್ಲ ಆದಮೇಲೆ ನೋಡಿ ಈಗ ಬರ್ತಾ ಇದೆ. ಇನ್ನೊಂದು ಸ್ವಲ್ಪನೇ ಚಟ ಚಟ ಅಂತ ಶಬ್ದ ಬರ್ತಾ ಇದೆ. ಮನೆಯಲ್ಲಿ ಮಾಡೋದು ತುಂಬಾ ಸುಲಭ ಇದೆ. ತುಪ್ಪ ಮಾಡೋದು ಏನು ಕಷ್ಟ ಇಲ್ಲ. ಆರಾಮಾಗಿ ನೀವು ಮಾಡ್ಕೋಬೋದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮನೆಯಲ್ಲಿ ಮಾಡಿದ ತುಪ್ಪ ತುಂಬಾ ಒಳ್ಳೆಯದು. ನೋಡಿ ಈಗ ಬೆಣ್ಣೆ ಇದು ತುಪ್ಪ ಆಗ್ತಾ ಬಂದಿದೆ. ನೋಡಿ ಈಗ ನೋಡಿ ಆಗಿದೆ ಇದು ತುಪ್ಪ. ಈಗ ನೋಡಿ ಕಂಪ್ಲೀಟಾಗಿ ತುಪ್ಪ ಆಗಿದೆ. ಈಗ ಶಬ್ದ ಎಲ್ಲ ಹೋಗ್ತಾ ಇದೆ ನೋಡಿ. ಇದಕ್ಕೆ ನಾವು ತುಳಸಿ ಎಲೆ ಮತ್ತು ಒಂದು ಅರಶಿನ ಎಲೆ ಎರಡನ್ನು ಈಗ ಆಫ್ ಮಾಡಿದ್ದೀನಿ. ಈಗ 2 ಎಲೆನ ನಾವು ಇದರಲ್ಲಿ ಹಾಕ್ಕೋಬೇಕು. ನೋಡಿ ಅರಶಿನ ಎಲೆ ಮತ್ತು ತುಳಸಿ ಎಲೆ ಎರಡನ್ನು ನಾವು ಇದರಲ್ಲಿ ಹಾಕ್ಕೋಬೇಕು. ಇದು ಹಾಕೋದ್ರಿಂದ ಘಮ ಘಮ ವಾಸನೆಯೂ ಬರುತ್ತೆ. ಮತ್ತು ಇದು ತುಳಸಿ ತುಂಬಾ ಔಷಧೀಯ ಗುಣ ಇರುವ ತುಳಸಿ. ಇದರಿಂದ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಇದು ಹಾಕೋದ್ರಿಂದ ತುಂಬ ತುಪ್ಪ ಘಮ 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 ಅಂತ ಪರಿಮಳ ಬರುತ್ತೆ. ಹಿಂದಿನ ಕಾಲದಿಂದಲೂ ಈ ರೀತಿ ಹಾಕ್ಕೋತಾ ಇದ್ದೀವಿ. ನಾವು ಕೂಡ ಅದನ್ನು ನೋಡಿ ನಾವು ಹಾಕ್ಕೋತಾ ಇದ್ದೀವಿ. ನೋಡಿ ಇದು ತುಂಬಾ ಒಳ್ಳೆಯದು. ತುಳಸಿ ಎಲೆ ಮತ್ತು ಅರಶಿನ ಎಲೆ ತುಂಬಾ ಒಳ್ಳೆಯದು. ಔಷಧ ಗುಣ ಇರುವ ಸಸ್ಯ ಇದು. ನೋಡಿ ಈಗ ತುಪ್ಪ ರೆಡಿಯಾಗಿದೆ. ಇದನ್ನು ಆರಿದ ಮೇಲೆ ಸೋಸಬೇಕು. ನೋಡಿ ಈಗ ಕಂಪ್ಲೀಟಾಗಿ ತುಪ್ಪ ಆಗಿದೆ. ಇದನ್ನು ಆರಲು ಬಿಡಬೇಕು. ಆರಿದ ಮೇಲೆ ನಾವು ಒಂದು ಬಾಟಲ್ ಆಗಲಿ ಏನರ ಒಂದು ಸ್ಟೀಲಿನ ಡಬ್ಬಿ ಆಗಲಿ ಅದರಲ್ಲಿ ನಾವು ಸೋಸಿ ಹಾಕ್ಕೋಬೇಕು. ನೋಡಿ ಈಗೆಲ್ಲ ಸೋಸಿ ಹಾಕ್ಕೊಂಡಿದ್ದೀನಿ. ತುಪ್ಪ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಚಹಾ ಸೋಸು ಇದರಲ್ಲಿ ನಾವು ಸೋಸ್ಕೋಬಹುದು. ಈಗ ನೋಡಿ ಇಷ್ಟು ಹೊಲಸು ಬಂದಿದೆ ಅದರಲ್ಲಿ. ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ತುಪ್ಪ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ.